ನಮಸ್ಕಾರ ಸ್ನೇಹಿತರೆ. ಓಂ ದುರ್ಗಮೇಶ್ವರಿ ಜ್ಯೋತಿಷಾಲಯಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಜೊತೆ ಗಜಾನನ ಕೇವಾಡ್ಕರ್ ಗೋಕಾಕ್ನಿಂದ. ಇವತ್ತು ಯಾರು ಹುಟ್ಟುಹಬ್ಬ ಅಥವಾ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ತಿದ್ದೀರೋ ಅವರಿಗೆಲ್ಲ ಹಾರ್ದಿಕ ಶುಭಾಶಯಗಳನ್ನೇ ಹೇಳುತ್ತಾ, ಇವತ್ತಿನ ಒಂದು ಹೊಸ ವಿಷಯದಲ್ಲಿ ಮನೆಯ ಕಸಬರಿಗೆ, ಸ್ನೇಹಿತರೆ, ಮನೆಯಲ್ಲಿ ಬಳಕೆಯಾಗುವ ಕಸಬರಗಿ ಬಗ್ಗೆ, ಅದರ ಮಹತ್ವ ಬಗ್ಗೆ ಹೇಳಿಕೊಡುವೆ. ವೀಕ್ಷಕರೇ, ಚಪ್ಪಲ್ಗಳಾಗಲಿ ಬೂಟುಗಳಾಗಲಿ ಮನೆಯಿಂದ ಆಚೆ ದೂರಕ್ಕೆ ಹೋಗಿ ಏನೆಲ್ಲ ತುಳಿದು ಮತ್ತೆ ಮನೆಗೆ ಬರುತ್ತವೆ. ಆದರೆ ಮನೆಯ ಕಸಬರಿಗೆ ಮಾತ್ರ ಮನೆಯಲ್ಲೇ ಇದ್ದುಕೊಂಡು ಮನೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತದೆ. ಹೌದಾ? ನಾವು ಹಾಕಿಕೊಳ್ಳುವ ಚಪ್ಪಲಾಗಲಿ ಬೂಟುಗಳಾಗಲಿ ಅವು ನಮ್ಮನ್ನು ಕಲ್ಲು ಮುಳ್ಳು ಇತ್ಯಾದಿಗಳಿಂದ ರಕ್ಷಿಸಿದರೂ ಕೂಡ ಮನೆಯ ಕಸಬರಿಗೆಗೆ ಇರುವಷ್ಟು ಮಹತ್ವ, ಆ ಬೆಲೆ ಚಪ್ಪಲುಗಳಿಗೆ ಇಲ್ಲ. ಆದ್ದರಿಂದಲೇ ಚಪ್ಪಲ್ಲದ ಸ್ಥಾನವೇ ಬೇರೆ, ಕಸಬರಿಗೆಯನ್ನು ಇಡುವ ಸ್ಥಾನವೇ ಬೇರೆ. ಯಾಕೆ ಗೊತ್ತಾ? ಚಪ್ಪಲ್ಲು ಬೂಟುಗಳನ್ನು ಮನೆಯ ಹಾಲ್ನಲ್ಲಿ, ಪಡಸಾಲೆ, ಬೆಡ್ರೂಮ್, ಅಡುಗೆ ಮನೆಯಲ್ಲಿ ಇಡಲಾಗುವುದಿಲ್ಲ, ಹಾಗೂ ಇಡಲೂಬಾರದು. ಅದೇ ಕಸಬರಿಗೆಯನ್ನು ಮನೆಯ ಒಳಗೆ ಇಡಲಾಗುತ್ತದೆ, ಗೌರವಿಸಲಾಗುತ್ತದೆ, ಪೂಜಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ಕಸಬರಿಗೆಯನ್ನು ಹೇಗೆ ಉಪಯೋಗಿಸಬೇಕು, ಎಲ್ಲಿ ಇಡಬೇಕು, ಹೇಗೆ ಇಡಬೇಕು, ಹೇಗೆ ಗೌರವಿಸಬೇಕು, ಹಾಗೂ ದಿನನಿತ್ಯ ಕಸಬರಿಗೆಯ ಜೊತೆ ನಾವು ಮಾಡುವ ತಪ್ಪುಗಳೇನು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಶಾಸ್ತ್ರೋಕ್ತವಾಗಿ ಹೇಳಿಕೊಡುವೆ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಮತ್ತೊಬ್ಬರಿಗೆ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಶಾಸ್ತ್ರದಲ್ಲಿ ಕಸಬರಿಗೆಯ ಮಹತ್ವವನ್ನು ಯಾವ ರೀತಿಯಾಗಿ ಉಲ್ಲೇಖಿಸಲಾಗಿದೆ ಅಂತ ತಿಳಿಯೋಣ. ವೀಕ್ಷಕರೇ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನಾನು ಹೇಳ್ತಾ ಇರೋದು ಮನೆಯ ಕಸಬರಿಗೆಯ ಬಗ್ಗೆ, ಅಂಗಳವನ್ನು ಗುಡಿಸುವ ಕಸಬರಿಗೆ ಅಲ್ಲ. ಈಗ ನಾನು ಒಂದೊಂದಾಗಿ ಅದರ ಮಹತ್ವ, ಪಾಲಿಸಬೇಕಾದ ನಿಯಮಗಳನ್ನು ಹೇಳ್ತಾ ಹೋಗುವೆ, ಕೇಳಿ ವೀಕ್ಷಕರೇ. ಮೊದಲನೆಯದಾಗಿ, ಮತ್ಸ್ಯ ಪುರಾಣದಲ್ಲಿ ಕಸಬರಿಗೆಗೆ ಇದು ದೇವಿ ಲಕ್ಷ್ಮೀ ರೂಪ ಎಂದು ಹೇಳಲಾಗಿದೆ. ಅದಕ್ಕೆ ನೋಡಿ, ದೀಪಾವಳಿಯ ಧನತ್ರಯೋದಶಿಯ ದಿನದಂದು ಕಸಬರಿಗೆಯನ್ನು ತಂದು ಪೂಜಿಸಲಾಗುತ್ತದೆ. ಗೊತ್ತಾ ನಿಮಗೆ? ಇನ್ನು ಎರಡನೇದು ಹೇಳಬೇಕಂತಂದರೆ, ಕಸಬರಿಗೆಯನ್ನು ಕಾಲಿನಿಂದ ಸರಿಸಬಾರದು ಹಾಗೂ ಒದೆಯಬಾರದು. ಹಾಗೇನಾದರೂ ನಾವು ನಡೆದುಕೊಂಡರೆ ಲಕ್ಷ್ಮಿಯನ್ನು ಒದ್ದ ಹಾಗೆ. ಮೂರನೆಯದು, ಯಾವಾಗಲೂ ಕಸಬರಿಗೆಯನ್ನು ನೇರವಾಗಿ, ಅಂದರೆ ಹಿಡಿಕೆ ಕೆಳಗೆ ಮಾಡಿ ನಿಲ್ಲಿಸಬಾರದು. ಹಾಗೇನಾದರೂ ಇಡ್ತಾ ಬಂದರೆ ನಮ್ಮ ಜೀವನದಲ್ಲಿ ನಾವು ಹಾಕೋ ಎಲ್ಲ ಲೆಕ್ಕ ಉಲ್ಟಾ ಆಗ್ತಾ ಹೋಗುತ್ತದೆ. ಅದಕ್ಕೆ ಅದನ್ನು ಮಲಗಿಸಿ ಇಡಬೇಕು. ಇನ್ನು ನಾಲ್ಕನೇ ನಿಯಮ, ನಮ್ಮನೆಗೆ ಅವಾಗವಾಗ ಅಕ್ಕಪಕ್ಕದವರು, ನೆಂಟರು, ಅತಿಥಿಗಳು ಬರ್ತಾ ಇರುತ್ತಾರೆ. ಅದಕ್ಕೋಸ್ಕರ ಕಸಬರಿಗೆಯನ್ನು ಬಂದವರಿಗೆ ಕಾಣದಂತೆ ಮುಚ್ಚಿಡಬೇಕು. ಅರ್ಥ ಇಷ್ಟೇ, ಕಸಬರಿಗೆಯನ್ನು ಪಡಸಾಲೆ ಅಥವಾ ಹಾಲ್ನಲ್ಲಿ ಇಡಬಾರದು. ಐದನೇದಾಗಿ ಒಂದು ನಿಯಮವು ಏನೆಂದರೆ, ಕಸಬರಿಗೆಯನ್ನು ಮುಖ್ಯ ದ್ವಾರದ ಮೂಲೆಯಲ್ಲಿ ಆಗಲಿ, ಇಲ್ಲ ತರಿಸಿ ಮೇಲೋ ಅಥವಾ ಜಂತಿಯಲ್ಲಿ, ಇಲ್ಲ ಬೆಡ್ರೂಮ್ನಲ್ಲಿ, ಇಲ್ಲ ಅಡುಗೆ ಮನೆಯಲ್ಲಿ ಎಂದೂ ಇಡಬಾರದು. ಏಕೆಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಜಾಗೃತಗೊಳ್ಳುತ್ತದೆ. ಆದ್ದರಿಂದ ಕಸಬರಿಗೆಯನ್ನು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕುಗಳ ನಡುವೆ ಇಡಬೇಕಂತ ಶಾಸ್ತ್ರ ಹೇಳುತ್ತದೆ. ಆರನೆಯದು, ಕಸಬರಿಗೆಯಿಂದ ಬಿದ್ದ ನೀರನ್ನು ಗುಡಿಸಿ ಅದನ್ನು ಹಾಗೆ ಹಸಿ ಇಲ್ಲ ಒದ್ದೆ ಮಾಡಿ ಇಡಬಾರದು. ಇದರಿಂದ ಚರ್ಮ ರೋಗ ಮನೆಯಲ್ಲಿ ಜಾಸ್ತಿ ಆಗುತ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಏಳನೆಯದು, ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಕಸಬರಿಗೆಯಿಂದ ಮುಸರೆಯನ್ನು ಗುಡಿಸಬಾರದು. ಈ ರೀತಿ ಮಾಡುವುದರಿಂದ ಧನಹಾನಿ, ದಾರಿದ್ರ್ಯ ಶುರುವಾಗುತ್ತದೆ. ಎಂಟನೆಯದು, ಕಸಬರಿಗೆಯಿಂದ ಎಂದೂ ಪ್ರಾಣಿಗಳನ್ನು, ಅದರಲ್ಲಿ ಮುಖ್ಯವಾಗಿ ನಾಯಿ, ಬೆಕ್ಕು, ಆಕಳುಗಳನ್ನು ಹೊಡೆಯಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಶನಿ, ರಾಹು, ಕೇತುಗಳ ದುಷ್ಪ್ರಭಾವ ಉಂಟಾಗುತ್ತಾ ಹೋಗುತ್ತದೆ. ಒಂಬತ್ತನೆಯದು, ಮನೆಯಲ್ಲಿ ಯಾವಾಗಲೂ ಎರಡೆರಡು ಕಸಬರಿಗೆಗಳನ್ನು ಒಟ್ಟಿಗೆ ಕೂಡಿಸಿ, ಅಂದರೆ ಜೋಡು ಕಸಬರಿಗೆಗಳನ್ನು ಇಡಲೇಬಾರದು.
ಈ ದೋಷದಿಂದ ಗಂಡ ಹೆಂಡತಿಯ ನಡುವೆ ಆಗಾಗ ಜಗಳ ಮನಸ್ತಾಪ ಉಂಟಾಗುತ್ತಾ ಹೋಗುತ್ತದೆ. 10ನೇ ನಿಯಮ, ಹೊಸ ಕಸಬರಿಗೆಯನ್ನು ಶುಕ್ರವಾರ ತಂದು ಶನಿವಾರದಿಂದ ಪ್ರಯೋಗ ಮಾಡಬೇಕು, ಅಂದರೆ ಬಳಸಬೇಕು. 11, ಹಳೆಯ ಕಸಬರಿಗೆಯನ್ನು ಗುರುವಾರ ಅಥವಾ ಶುಕ್ರವಾರ ದಿನದಂದು ಹೊರಗೆ ಎಸೆಯಬಾರದು. 12, ಹಳೆ ಕಸಬರಿಗೆಯನ್ನು ಶನಿವಾರ ಅಥವಾ ಅಮಾವಾಸ್ಯೆಯ ದಿನ ಹೊರಗೆ ಎಸೆಯಬೇಕು, ನೆನಪಿಟ್ಟುಕೊಳ್ಳಿ. 13, ಇನ್ನೊಂದು ಮುಖ್ಯವಾಗಿ ಸೂರ್ಯಾಸ್ತದ ನಂತರ ಎಂದಿಗೂ ಕಸ ಗುಡಿಸಬಾರದು. ಈ ರೀತಿ ಮಾಡುವುದರಿಂದ ಸಂಧ್ಯಾ ಸಮಯದಲ್ಲಿ ಮನೆಗೆ ಬರುವ ದೇವಿ ಲಕ್ಷ್ಮಿಯು ಆಗಮಿಸುವುದಿಲ್ಲ. 14, ಇನ್ನು ಮನೆಯಿಂದ ಯಾರಾದರೂ ಅಂದರೆ ಮುಖ್ಯವಾಗಿ ಮನೆಯ ಸದಸ್ಯರು ಹೊರಗೆ ಹೋದ ತಕ್ಷಣವೇ ಕಸವನ್ನು ಗುಡಿಸಬಾರದು. 15, ಶಾಸ್ತ್ರದಲ್ಲಿ ಇನ್ನೊಂದು ನಿಯಮ ಉಲ್ಲೇಖವಿದೆ. ಏನೆಂದರೆ ಮೊಂಡು ಅಥವಾ ಹರಕು ಕಸಬರಿಗೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. 16, ಕಸಬರಿಗೆಯನ್ನು ಒಳಕಲ್ಲು, ಬೀಸುಕಲ್ಲು, ಒಲೆ ಹಾಗೂ ಚಪ್ಪಲ್ಲುಗಳ ಮೇಲೆ ಅಥವಾ ಅವುಗಳ ಹತ್ತಿರ ಎಂದೂ ಇಡಕೂಡದು. 17, ಮಹತ್ವವಾದ ಇನ್ನೊಂದು ನಿಯಮವೇನೆಂದರೆ ಗೋಡೆಗೆ ತೂಗು ಹಾಕಿದ ದೇವರ ಫೋಟೋ ಆಗಲಿ, ದೇವರ ಕ್ಯಾಲೆಂಡರ್ ಆಗಲಿ ಹಾಗೂ ಪುಸ್ತಕಗಳಾಗಲಿ ಕಸಬರಿಗೆಯಿಂದ ಗುಡಿಸಬಾರದು ಅಥವಾ ಧೂಳ ಜಾಡಿಸಬಾರದು. 18, ಮನೆಯ ಕಸಬರಿಗೆಯಿಂದ ಅಂಗಳದ ರಂಗೋಲಿ. ಕೇಳಿ ವೀಕ್ಷಕರೇ, ಮನೆಯ ಕಸಬರಿಗೆಯಿಂದ ಅಂಗಳದ ರಂಗೋಲಿ ಅಥವಾ ಇಡೀ ಹೊರಗಿನ ಅಂಗಳ ಗುಡಿಸದೆ ಅಂಗಳದ ಕಸಬರಿಗೆಯಿಂದಲೇ ಗುಡಿಸಬೇಕು. 19ನೇ ನಿಯಮ, ಗೃಹ ಪ್ರವೇಶ ಅಥವಾ ಬಾಡಿಗೆ ಮನೆಗೆ ಪ್ರವೇಶ ಮಾಡುವಾಗ ಯಾವಾಗಲೂ ಹೊಸ ಕಸಬರಿಗೆಯನ್ನು ಖರೀದಿಸಿ ಪ್ರವೇಶ ಮಾಡಬೇಕು. 20ನೇ ನಿಯಮ, ಮೊಂಡು ಅಥವಾ ಹರಕು ಕಸಬರಿಗೆಯನ್ನು ಅಂದರೆ ಹಳೆಯದಾದ ಕಸಬರಿಗೆಯನ್ನು ಎಂದೂ ಒಲೆಯಲ್ಲಿ ಹಾಕಿ ಸುಡಬಾರದು ಅಥವಾ ಒಲೆಗೆ ಎಸೆಯಬಾರದು. 21ನೇ ನಿಯಮ, ಕೆಲವೊಮ್ಮೆ ಅಕ್ಕಪಕ್ಕದವರು ಕಸಬರಿಗೆಯನ್ನು ಬಿಡುತ್ತಾರೆ. ಶಾಸ್ತ್ರದ ಪ್ರಕಾರ ಮನೆಯ ಕಸಬರಿಗೆಯನ್ನು ಇನ್ನೊಬ್ಬರಿಗೆ ಕೊಡಬಾರದು. ಬೈದುಕೊಳ್ಳಿ, ಆದರೆ ಕೊಡಬಾರದು. ಕೊನೆಯದಾಗಿ ಹೇಳಬೇಕೆಂದರೆ ಮನೆಯಲ್ಲಿ ಯಾವಾಗ ಶುಭ ಕಾರ್ಯ ಅಂದರೆ ಮನೆಯ ಯಾರದಾದರೂ ಸದಸ್ಯರ ವಿವಾಹ ನಿಶ್ಚಿತವಾದರೆ ವಿವಾಹ ನೆರವೇರುವಕ್ಕಿಂತ ಮುಂಚೆನೇ ಕನಿಷ್ಠ 5-6 ಕಸಬರಿಗೆಗಳನ್ನು ಖರೀದಿಸಿ ಇಡಬೇಕು. ಯಾಕೆ ಗೊತ್ತಾ? ಮದುವೆ ಸಮಾರಂಭ ನೆರವೇರಿದ ಬಳಿಕ ಅಂದಿನಿಂದ 1 ವರ್ಷ ತನಕ, ನೆನಪಿರಲಿ, ಅಂದಿನಿಂದ 1 ವರ್ಷ ತನಕ ಕಸಬರಿಗೆಯನ್ನು ಖರೀದಿಸಿ ಮನೆಗೆ ತರುವಂತಿಲ್ಲ. ಅಲ್ಲದೆ ಅದೇ ರೀತಿ 3 ವರ್ಷಕ್ಕೊಮ್ಮೆನೋ 5 ವರ್ಷಕ್ಕೊಮ್ಮೆನೋ ಅಥವಾ 9 ವರ್ಷಕ್ಕೊಮ್ಮೆನೋ ಗ್ರಾಮ ದೇವತೆಯ ಅಥವಾ ಊರ ದೇವಿಯ ಜಾತ್ರೆ ಬಂದಾಗ ಆ ಜಾತ್ರೆ ಆಗುವ ಮುನ್ನವೇ 1 ಡಜನ್ ಅಥವಾ ಇನ್ನೂ ಹೆಚ್ಚು ಕಸಬರಿಗೆಗಳನ್ನು ಖರೀದಿಸಿ ಇಡಬೇಕು. ಏಕೆಂದರೆ ಕನಿಷ್ಠ 1 ವರ್ಷ ಇಲ್ಲವೇ 3 ವರ್ಷ ಆಗುವವರೆಗೂ ಆ ಊರಿನ ಜನ ಕಸಬರಿಗೆಗಳನ್ನು ಖರೀದಿಸುವಂತಿಲ್ಲ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ವಾಸ್ತು ದೋಷವೆಂದರೆ ಆ ಮೂಲೆ ಈ ಮೂಲೆ, ಆ ಬಾಗಿಲು ಆ ಚೌಕಟ್ಟು, ಇಷ್ಟು ಕೋಣೆ ಅಷ್ಟು ಕೋಣೆ ಅಷ್ಟು ಬಾಗಿಲು ಅಂತಷ್ಟೇ ಅಲ್ಲ, ಕಸಬರಿಗೆಯ ತಪ್ಪು ಬಳಕೆಯಿಂದಲೂ ವಾಸ್ತು ದೋಷ ಉಂಟಾಗುತ್ತದೆ ಅಂತ ಹೇಳುತ್ತಾ ನನ್ನ ವಾಣಿಗೆ ವಿರಾಮ ಕೊಡುತ್ತೇನೆ. ವೀಕ್ಷಕರೇ, ಕೊನೆಯದಾಗಿ ಒಂದು ಮಾತು, ಒಂದು ಸೂಚನೆ. ನಾನು ಋಷಿ ಅಲ್ಲ, ಮುನಿ ಅಲ್ಲ, ಗುರು ಅಲ್ಲ, ಸಾಧು ಸನ್ಯಾಸಿ ಅಲ್ಲ, ಬ್ರಹ್ಮಚಾರಿನೂ ಅಲ್ಲ, ಕೇವಲ ಒಬ್ಬ ಲೆಕ್ಚರರ್. ಆದರೆ ನಾನು ಜ್ಯೋತಿಷ್ಯವನ್ನು ಸ್ಟಡಿ ಮಾಡಿರುವೆ ಹಾಗೂ ಮಾಡ್ತಾನೂ ಇದ್ದೇನೆ. ನಿಮಗೆ ಒಂದು ವೇಳೆ ಜಾತಕ ಬೇಕಾದರೆ, ಜಾತಕದ ಬಗ್ಗೆ ತಿಳಿಯಬೇಕಾದರೆ, ಭವಿಷ್ಯದ ಬಗ್ಗೆ ಕೇಳಬೇಕೆಂದರೆ, ಯಾವುದೇ ಮುಹೂರ್ತಗಳನ್ನು ಕೇಳಬೇಕೆಂದರೆ
ವಾಸ್ತು ಪರಿಹಾರ ಬೇಕೆಂದರೆ ಅಥವಾ ಯಾವುದೇ ಜಾತಕದಲ್ಲಿ ಸಮಸ್ಯೆಗಳ ಬಗ್ಗೆ ಪರಾಮರ್ಶೆ ವಿಶ್ಲೇಷಣೆ ಬೇಕೆಂದರೆ ಧಾರಾಳವಾಗಿ ನನ್ನನ್ನು ಭೇಟಿಯಾಗಬಹುದು. ನಾನು ದುಡ್ಡು ತೆಗೆದುಕೊಳ್ಳುವುದಿಲ್ಲ. ನೆನಪಿರಲಿ, ನಾನು ದುಡ್ಡಿಗೋಸ್ಕರ ಈ ವಿದ್ಯೆಯನ್ನು ಕಲ್ತಿಲ್ಲ. ಬೇಡಿಕೆ ಇಡೋದಿಲ್ಲ. ಫ್ರೀಯಾಗಿ ಜಾತಕ ತೆಗೆದುಕೊಡುವೆ, ಪರಿಹಾರ ಹೇಳಿಕೊಡುವೆ. ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ನನಗೆ ವಾಟ್ಸಪ್ ಮಾಡಿ. ನಾನು ಫ್ರೀ ಇದ್ದಾಗಲೆಲ್ಲ ನಿಮ್ಮ ಜಾತಕ ತೆಗೆದು ನೋಡಿ ಹೇಳುವೆ. ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ, ಇಲ್ಲ ಕಮೆಂಟ್ಸ್ನಲ್ಲಿ ನಿಮ್ಮ ಡಿಟೇಲ್ ಹಾಕಿ, ನಿಮ್ಮ ನಂಬರನ್ನು ನೀಡಿ, ನಾನೇ ಕಾಲ್ ಮಾಡುವೆ. ಆದರೆ ನೀವು ಮಾತ್ರ ಕಾಲ್ ಮಾಡಬೇಡಿ, ನಾನೇ ಮಾಡುವೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.